ನಮಸ್ಕಾರ. ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಕ್ವಶನ್ ಬಂದಿತ್ತು, ಹೌ ಟು ರೆಡ್ಯೂಸ್ ಲಾಸ್ ಇನ್ ಇಂಟ್ರಾಡೇ ಟ್ರೇಡಿಂಗ್ ಅಂತ. ಟ್ರೇಡಿಂಗ್ನಲ್ಲಿ ಲಾಸಸ್ ಆಗೇ ಆಗುತ್ತೆ. ಆದರೆ ನಾನು ಟ್ರೇಡರ್ ಆಗಿ ನನ್ನ ಕರ್ತವ್ಯ ಏನು ಅಂದರೆ, ಲಾಸಸ್ ಯಾವ ರೀತಿ ಆಯಿತು, ಆ ಲಾಸ್ ಆಗಿರೋದು ನನ್ನ ರಿಸ್ಕ್ ಲಿಮಿಟಲ್ಲಿತ್ತ, ಆ ಲಾಸ್ ಆಗಿದ್ದು ಯಾವ ಸ್ಟ್ರಾಟಜಿ ಮೇಲ್ಗಡೆ, ನಾನು ಆ ಸ್ಟ್ರಾಟಜಿನ ರಿಫೈನ್ ಮಾಡಬೇಕಾ ಅನ್ನೋದನ್ನ ಟ್ರ್ಯಾಕ್ ಮಾಡಬೇಕು. ಸೊ ಪ್ರತಿಯೊಂದು ಸಲ ನಾವು ಟ್ರೇಡ್ ತಗೋಬೇಕಾದ್ರೆ ಆ ಟ್ರೇಡು ನನ್ನ ಗೇಮ್ ಪ್ಲಾನ್ನ ಫಾಲೋ ಮಾಡ್ತಿತ್ತಾ ಅನ್ನೋದನ್ನ ನಾವು ಟ್ರ್ಯಾಕ್ ಮಾಡಬೇಕು. ಸೊ ಇದನ್ನೆಲ್ಲ ಜರ್ನಲ್ ಮಾಡಿಕೊಂಡು ದಿನನಿತ್ಯ ರಿವ್ಯೂ ಮಾಡಬೇಕು. ಸೊ ಆವಾಗ ಮಾತ್ರ ನಾವು ಒಂದು ಡೆವಲಪಿಂಗ್ ಸ್ಟೇಜಿಂದ ಡೆವಲಪ್ ಟ್ರೇಡರ್ ಆಗೋದು. ಸೊ ಇದು ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು. ನನ್ನ ಹತ್ರ ಎಷ್ಟು ಕ್ಯಾಪಿಟಲ್ ಇದೆ ಅದರದ್ದು 1% ಮಾತ್ರ ನಾನು ಪ್ರತಿಯೊಂದು ಟ್ರೇಡಲ್ಲೂ ರಿಸ್ಕ್ ಮಾಡ್ತೀನಿ. ಏನಕ್ಕೆ ಅಂದರೆ, ನಾನು ಆದಷ್ಟು ಜಾಸ್ತಿ ಟ್ರೇಡ್ನ ತಗೋಬೇಕು. ಜಾಸ್ತಿ ಟ್ರೇಡ್ ತಗೊಂಡಷ್ಟು ನನಗೆ ಡಾಟಾ ಕಲೆಕ್ಟ್ ಆಗುತ್ತೆ. ಡಾಟಾ ಕಲೆಕ್ಟ್ ಆದಾಗ ನಾನು ಆ ಡಾಟಾ ಯಾವ ರೀತಿ ವರ್ಕ್ ಆಗ್ತಿದೆ, ನಾನು ನನ್ನ ಸ್ಟ್ರಾಟಜಿನ ಇಂಪ್ರೂವ್ ಮಾಡ್ಕೋಬೇಕಾ, ನನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ನ ಇಂಪ್ರೂವ್ ಮಾಡ್ಕೋಬೇಕಾ, ನನ್ನ ಗೇಮ್ ಪ್ಲಾನ್ ನಾನು ಫಾಲೋ ಮಾಡ್ತಿದ್ದೀನಾ, ಇದನ್ನೆಲ್ಲ ಟ್ರ್ಯಾಕ್ ಮಾಡ್ಬೋದು. ಈ ಟ್ರೇಡ್ ಸಾಧನ ಬೇಸಿಕಲಿ ಇದನ್ನೇ ಮಾಡ್ತಿರೋದು. ಸೊ ಇದೊಂದು ಜರ್ನಲಿಂಗ್ ಸಾಫ್ಟ್ವೇರು, ಇನ್ನೂ ಪಬ್ಲಿಕ್ಗೆ ರೀಚ್ ಆಗಿಲ್ಲ, ಡೆವಲಪ್ ಆಗಿ ಬೆಟಾ ಸ್ಟೇಜಲ್ಲಿದೆ. ಸೊ ನೀವು ನಿಮ್ಮ CSV ಫೈಲ್ ಪಾಸ್ಟ್ 1 ಮಂತ್ ಅಥವಾ 2 ಮಂತ್ ಅಥವಾ 3 ಮಂತ್ಸ್ದು ಯಾವ್ಯಾವ ಕನ್ಸಿಸ್ಟೆಂಟ್ ಆಗಿ ಟ್ರೇಡ್ಸ್ನ ತೊಗೊಂಡಿದ್ರೆ ಆ CSV ಫೈಲ್ನ ನನಗೆ ಕಳಿಸಿದ್ರೆ, ನೀವು ಎಲ್ಲಿ ತಪ್ಪು ಮಾಡ್ತಿದ್ದೀರಾ, ಎಲ್ಲಿ ಇಂಪ್ರೂವ್ ಮಾಡ್ಕೋಬೋದು, ನಿಮಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಟ್ರ್ಯಾಕ್ ಮಾಡಿಕೊಂಡು ಓಕೆ ಎಲ್ಲಿ ನಾನು ರಿಫೈನ್ ಮಾಡ್ಕೋಬೇಕು, ಎಲ್ಲಿ ನಾನು ನನ್ನ ರಿಸ್ಕ್ನ ಕಂಟ್ರೋಲ್ ಮಾಡ್ಬೋದು, ಇದೆಲ್ಲ ಗೊತ್ತಾಗುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ಹೋಗ್ತಿದ್ರೆ ಈ ಶಾರ್ಟ್ ವಿಡಿಯೋಸ್ ಆಗೋಲ್ಲ. ಸೊ ಇದ್ರ ಮೇಲ್ಗಡೆ ನಾನು ತುಂಬ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ನಿಮ್ಗೇನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಹಾಕಿ.